ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಕುಷ್ಟಗಿ ತಾಲೂಕಿನೆಲ್ಲೆಡೆ ಸರ್ಕಾರಿ ಶಾಲೆಗಳ ಪ್ರಾರಂಭೋತ್ಸವಕ್ಕೆ ಸಕಲ ಸಿದ್ಧತೆ ನಡೆದಿದೆ ಎಂದು ಕುಷ್ಟಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಬಸಾಪೂರ್ ಅವರು ತಿಳಿಸಿದ್ದಾರೆ. ತಮ್ಮ ಕಾರ್ಯಾಲಯದಲ್ಲಿ ಬುಧವಾರ ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಮೇ 29ರಿಂದಲೇ ಶಾಲೆಗಳನ್ನು ಆರಂಭಿಸಬೇಕು. ಅದಕ್ಕೂ ಮುನ್ನ ಸ್ವಚ್ಛತೆ, ಪೂರ್ವ ಸಿದ್ಧತಾ ಕಾರ್ಯಗಳು ಪೂರ್ಣಗೊಳಿಸಬೇಕು. ಮೇ 31ರಂದು ಶಾಲೆ ಪ್ರಾರಂಭೋತ್ಸವಕ್ಕೆ ಮಾವಿನ ತೋರಣ, ಬಾಳೆ ಕಂದುಗಳಿಂದ ಶಾಲೆಯನ್ನು ಅಲಂಕರಿಸಬೇಕು. ವಿದ್ಯಾರ್ಥಿಗಳನ್ನು ಗುಲಾಬಿ ಸಿಹಿ ತಿಂಡಿ ನೀಡಿ ಸ್ವಾಗತಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು. ಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಲು ಆಹ್ವಾನ ನೀಡಬೇಕು ಎಂದು ಈಗಾಗಲೇ ಮುಖ್ಯ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಸೂಚನೆ ನೀಡಲಾಗಿದೆ. ಅದೇ ರೀತಿ ಉಚಿತ ಸಮವಸ್ತ್ರ, ಪಠ್ಯ ಪುಸ್ತಕಗಳನ್ನು ಎಲ್ಲಾ ಶಾಲೆಗಳಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಶಿಕ್ಷಕರ ಬಡ್ತಿ, ವರ್ಗಾವಣೆ ಹಾಗೂ ಇನ್ನಿತರ ಕಾರಣಗಳಿಂದ ತಾಲೂಕಿನ 16 ಶಾಲೆಗಳು ಶೂನ್ಯ ಶಿಕ್ಷಕರ ಸಂಖ್ಯೆ ಎದುರಿಸುತ್ತಿವೆ. ಸದ್ಯ ಅಲ್ಲಿ ಶಿಕ್ಷಕರ ಕೊರತೆ ನೀಗಿಸಲು ತಾತ್ಕಾಲಿಕವಾಗಿ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ನಂತರ ದಿನಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕ ಬಳಿಕ ಶಿಕ್ಷಕರ ಕೊರತೆ ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ ಎಂದರು. ಮಂಜೂರಾತಿ ನಮ್ಮದು 1581, ಕಾರ್ಯನಿರತ ಶಿಕ್ಷಕರ ಹುದ್ದೆ 877, ಖಾಲಿ ಹುದ್ದೆಗಳು 704. ಈಗ ನಾವು ಬರೀ ಶಿಕ್ಷಕರು ನಮ್ಮ ಇಲಾಖೆ ನಮಗೆ ಅತಿಥಿ ಶಿಕ್ಷಕರು ಕೊಡೋದ್ರಿಂದ 439 ಅತಿಥಿ ಶಿಕ್ಷಕರ ನಿರೀಕ್ಷೆಯಲ್ಲಿದೆ. ಇಲಾಖೆ ಕೂಡಲೇ ಪೂರೈಸ್ತಿದೆ ಅಂತ ಭರವಸೆಯನ್ನು ನೀಡಿದೆ. ಸರ್ಕಾರಿ ಶಾಲೆಗಳಿದ್ದಾವೆ 364 ಒಟ್ಟಾರೆ ಅನುದಾನಿತ, ಅನುದಾನ ರಹಿತ ಸರ್ಕಾರಿ ಶಾಲೆಗಳು. ಈಗ PTAR ಅಂತ ಪಾಲಕ ಪೋಷಕರ ಮಹಾಸಭೆಯನ್ನು ನೆರವೇರಿಸ್ತಾ ಇದ್ದೀವಿ. ನಾವು ಶಾಲೆಯನ್ನು ನಾವು ಮಕ್ಕಳಿಗೆ ಅತ್ಯಂತ ಉತ್ಸಾಹದಿಂದ ಬರಮಾಡ್ಕೊಳ್ತಾ ಇದ್ದೀವಿ. ಶಾಲೆ ನಮ್ಮ ಇಲಾಖೆಯಿಂದ ಕೊಡಮಾಡಲ್ಪಡುವಂತಹ ಎಲ್ಲ ಉಚಿತವಾದಂಥ ವಸ್ತುಗಳನ್ನು, ಅಂದರೆ ಪಠ್ಯಗಳಾಗಲಿ, ಪುಸ್ತಕಗಳನ್ನು ಕೊಟ್ಟು, ಹಾಲುಗಳು ಮತ್ತು ಅವರಿಗೆ ರಾಗಿ ಮಾಲ್ಟು, ಬಿಸಿ ಊಟ ಕೊಟ್ಟು ಪಾಲಕರ ಪೋಷಕರ ಸಭೆಯನ್ನು ಮಾಡಿ ನಾವು ಅವರ ಜೊತೆಗೆ ಸೌಹಾರ್ದಯುತವಾಗಿ ಮಾತನಾಡಿ ಶಾಲೆಯ ಭೌತಿಕ ಮತ್ತು ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚರ್ಚೆಯನ್ನು ಮಾಡಿ ನಾವೀಗಾಗಲೇ ಶಾಲೆಯಲ್ಲಿ ಶಿಕ್ಷಕರು ತಮ್ಮ ಶಾಲೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಮಳೆಯಿಂದ ಸಣ್ಣ ಪುಟ್ಟ ರಿಪೇರಿಗಳಿಂದ ಮಾಡ್ಕೊಂಡಿದ್ದಾರೆ, ಕುಡಿಯುವ ನೀರಿನ ರಿಪೇರಿ ಮಾಡ್ಕೊಂಡಿದ್ದಾರೆ, ದೆನ್ ಗ್ರೌಂಡ್ಗಳನ್ನು ಸಮತಟ್ಟು ಮಾಡ್ಕೊಂಡಿದ್ದಾರೆ, ಜೊತೆಗೆ ಶಾಲೆಗಳನ್ನು ಸ್ವಚ್ಛಗೊಳಿಸ್ಕೊಂಡಿದ್ದಾರೆ, ಜೊತೆಗೆ ಅಡಿಗೆ ಪರಿಕರಗಳನ್ನು ಸ್ವಚ್ಛ ಮಾಡಿಟ್ಕೊಂಡಿದ್ದಾರೆ, ಕಾಳು ಕಡಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದಾರೆ, ಪರಿಕರಗಳನ್ನು ತೊಳೆದಿಟ್ಕೊಂಡಿದ್ದಾರೆ, ಕುಡಿಯೋ ನೀರಿಗೆ ನಾವು ಸ್ವಚ್ಛತೆಗೆ ಏನು ಪಾಲಿಸ್ಕೊಳ್ಬೇಕು ಅದನ್ನು ಪಾಲಿಸ್ಕೊಂಡಿದ್ದಾರೆ. ಶಾಲೆಗಳನ್ನು ನಾಳೆ ಮಕ್ಕಳಿಗೆ ಬರಮಾಡಿಕೊಳ್ಳಿಕ್ಕೆ ಸಿಹಿಯನ್ನು ವಿತರಿಸಿ, ಒಂದು ಎಷ್ಟು ಸಾಧ್ಯವೋ ಅಷ್ಟು ಪುಷ್ಪಗಳನ್ನು ವಿತರಿಸಿ ಮಕ್ಕಳಿಗೆ ಒಂದು ಹಬ್ಬದ ರೀತಿಯಲ್ಲಿ ಶಾಲೆ ಶೃಂಗಾರಗೊಂಡು ಮಕ್ಕಳನ್ನು ಶಾಲೆಗಳು ಬರಮಾಡ್ಕೊಳ್ತಾ ಇದ್ದಾವೆ. ನಾವು ಸಹ ಅದಕ್ಕೆ ಮಿಂಚಿನ ಸಂಚಾರ ಅಂತ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ಶಾಲೆಗೆ ಹೋಗಿ, ಈಗ ಮೆಗಾ PTAR ನಡೀತದೆ, ಮಹಾಪೋಷಕರ ಸಭೆ ನಡೀತದೆ, ಅಲ್ಲಿ ಸಹ ನಾವು ಪಾಲ್ಗೊಂಡು ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚು ಮಕ್ಕಳು ಬರುವಂತೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆ ರೀತಿ ನಮ್ಮ ಶಾಲೆಗಳೆಲ್ಲ ತಯಾರಿಯಾಗಿದೆ.